ಫಸ್ಟ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಕ್ಯಾಲ್ಕುಲೇಟ್ ಅಂಡರ್ ದ ನೆಟ್ ಅಸೆಟ್ ಮೆಥಡ್. ಸೊ ನೆಟ್ ಅಸೆಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಗುಡ್ ವಿಲ್, ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್. ಏನೇನು ಐಡೆಂಟಿಫೈ ಮಾಡಿದ್ದೀವಿ, ಸೊ ಗುಡ್ ವಿಲ್ ವಿಕಾಸ್ ಲಿಮಿಟೆಡ್ ದಟ್ ದ ಹ್ಯಾವ್ ಗಿವನ್ ದ ರಿಯಲೈಸ್ಡ್ ವ್ಯಾಲ್ಯೂ ಆ್ಯಂಡ್ ಮೋಹಿತ್ ಲಿಮಿಟೆಡ್ ಇಸ್ ವ್ಯಾಲ್ಯೂಲೆಸ್, ಸೊ ಇಟ್ ಇಸ್ ನಿಲ್. ಆ್ಯಂಡ್ ದ ರಿಮೈನಿಂಗ್ ಅಸೆಟ್ಸ್ ದಟ್ ಈಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂ, ಎಲ್ಲನೂ ಬುಕ್ ವ್ಯಾಲ್ಯೂಗೆ ಟೇಕ್ ಓವರ್ ಮಾಡ್ತಿದ್ದಾರೆ. ಸೊ ಆ್ಯಂಡ್ ದ ಲಯಬಿಲಿಟೀಸ್, ವಿಚ್ ಆರ್ ದ ಪಾಸಿಬಲ್ ಲಯಬಿಲಿಟೀಸ್ ದಟ್ ದೇ ಕೆನ್ ಟೇಕ್ ಓವರ್. ಪಾಸಿಬಲ್ ಲಯಬಿಲಿಟೀಸ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಆ್ಯಂಡ್ ದ ಬ್ಯಾಂಕ್ ಓವರ್ಡ್ರಾಫ್ಟ್, ಆ್ಯಂಡ್ ದಟ್ ಇಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂಸ್ಗೆ ಟೇಕ್ ಓವರ್ ಮಾಡ್ತಿದ್ದಾರೆ. ಸೊ ಇದರಿಂದ ಅದನ್ನು ಮೈನಸ್ ಮಾಡಿದ್ರೆ ದಟ್ ವಿಲ್ ಗೆಟ್ ದ ಪರ್ಚೇಸ್ ಕನ್ಸಿಡರೇಷನ್. ದ ಕಂಪ್ಲೀಟ್ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಡಿಸ್ಚಾರ್ಜ್ಡ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, that is 1,60,000 and 64,600. The complete thing is discharged in the form of equity share capital. And the next thing, ledger accounts in the books of Vikas Limited and the Mohit Limited. The first thing, that is realization account. First goodwill. ಸೊ ಇಲ್ಲಿ ನಿಮಗೆ ಗೊತ್ತಿದೆ ಬುಕ್ ವ್ಯಾಲ್ಯೂಸ್ ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ 10,000 ಆ್ಯಂಡ್ 4,000 ಅದು ವ್ಯಾಲ್ಯೂಲೆಸ್ ಆದರೂ ಸ್ಟಿಲ್ ವಿ ಹ್ಯಾವ್ ಟು ಕನ್ಸಿಡರ್ ಬಿಕಾಸ್ ದಿಸ್ ಇಸ್ ದ ಬುಕ್ ವ್ಯಾಲ್ಯೂ. ಆ್ಯಂಡ್ ದ ರಿಮೈನಿಂಗ್ ಅಸೆಟ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್, ಸ್ಟಾಕ್, ಕ್ಯಾಶ್ ಆ್ಯಂಡ್ ದ ಡೆಟರ್ಸ್. So again that is considered at the book value. So creditors, bills payable and the bank overdraft, again that is considered at book value. Along with this we have to consider purchase consideration, which is the purchasing company. So Vicmo Limited is the purchasing company. This is the purchase consideration. Next you have to balance. Idana balance ಮಾಡಬೇಕಾಗುತ್ತೆ. So Vikas Limited it is having the profit of 14,000 and Mohit Limited it is having the loss of 4,000. So and the next thing, that is the purchasing company account, which is the purchasing company account Vicmo Limited. So in realization account it is by Vicmo Limited account. So purchasing company, that is Vicmo Limited account ಅಲ್ಲಿ ಏನಾಗುತ್ತೆ to realization account. How they are discharging the purchase consideration? The complete purchase consideration is discharged in the form of equity shares, that is equity shareholders account. Then equity shareholders account, balance brought down, general reserve, profit and loss account. So these are the items given in the balance sheet. Then asset side alli ide nodi profit and loss account, that is of Mohit Limited. So illi 2 profit and loss account ಆಗುತ್ತೆ. Then in realization account it is 2 equity shareholders account. So equity shareholders account ಅಲ್ಲಿ ಏನಾಗುತ್ತೆ by realization account. So then realization account ಅಲ್ಲಿ by equity shareholders, that is of Mohit Limited account ಗೆ ಏನಾಗುತ್ತೆ to realization account, that is of 4,000. Then Vicmo Limited by equity shareholders account ಅಲ್ಲಿ 2 equity shares in Vicmo Limited account. ಅಂದರೆ ನಮಗೆ ಇಲ್ಲಿ ಬರೀ Vicmo ಆಗುತ್ತೆ, ಬಟ್ ವಿ ಹ್ಯಾವ್ ಟು ಆ್ಯಡ್ ದ ವರ್ಡ್ ಈಕ್ವಿಟಿ ಶೇರ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಈ ಅಕೌಂಟು ಟ್ಯಾಲಿ ಆಗುತ್ತೆ. ಸಪೋಸ್ ದಿಸ್ ಅಕೌಂಟ್ ವಿಲ್ ನಾಟ್ ಗೆಟ್ ಟ್ಯಾಲಿ, ದೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಆಸ್ ಕ್ಯಾಶ್ ಅಕೌಂಟ್ ಅಂತ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ದೆನ್ ಜೋನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ Vicmo Limited, that is opening entries. So first entry, that is for purchase consideration due. What is due? Purchase consideration. To whom it is due? To Vikas Limited and the Mohit Limited. So ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಟೋಟಲ್ ಮಾಡಿ. ದೆನ್ ಗುಡ್ ವಿಲ್, ಸೊ ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವ, ದಟ್ ಈಸ್ ಆಫ್ ಓನ್ಲಿ ದ Mohit Limited. ಅಂದರೆ ನಾವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ಗೆ ಏನು ತೊಗೊಂಡಿದ್ದೀವಿ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ಗೆ ಗುಡ್ ವಿಲ್ ಎಷ್ಟಿದೆ 24,000. ಇನ್ನೆಲ್ಲ ಅಸೆಟ್ಸು ಅಷ್ಟೇ ಆ್ಯಡ್ ಮಾಡಿ ಕನ್ಸಿಡರ್ ಮಾಡಬೇಕಾಗತ್ತೆ. So land and building total is 54,000. Plant and machinery, furniture, stock, cash and debtors, ಇದೆರಡೂ ಕಂಪನಿದು ಆ್ಯಡ್ ಮಾಡಿ ಕನ್ಸಿಡರ್ ಮಾಡಿರೋದು. ಸೊ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಆ್ಯಂಡ್ ಬ್ಯಾಂಕ್ ಓವರ್ಡ್ರಾಫ್ಟ್, ಇದು ಅಷ್ಟೇ ಎರಡೂ ಕಂಪನಿದು ಆ್ಯಡ್ ಮಾಡಿ ಕನ್ಸಿಡರ್ ಮಾಡಿರೋದು. ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಟು ಕನ್ಸಿಡರ್ ಬಿಸ್ನೆಸ್ ಪರ್ಚೇಸ್. ಸೊ ಟೋಟಲ್ ಮಾಡಿ ಟ್ಯಾಲಿ ಆಗುತ್ತೆ. ಟ್ಯಾಲಿ ಆಗಲಿಲ್ಲ ಅಂದರೆ ಇಫ್ ಇಟ್ ಈಸ್ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಇಟ್ ಆಸ್ ಗುಡ್ ವಿಲ್, ಇಫ್ ಇಟ್ ಈಸ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಇಟ್ ಆಸ್ ಕ್ಯಾಪಿಟಲ್ ರಿಸರ್ವ್ ಅಂತ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಬಟ್ ಈ ಅಕೌಂಟ್ ನಿಮಗೆ ಟ್ಯಾಲಿ ಆಗುತ್ತೆ. ಸೊ ನೀವು ನೆಟ್ ಅಸೆಟ್ ಮೆಥಡಲ್ಲಿ ಪಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂದರೆ, ಎರಡೂ ಕಂಪನಿಗೂ ನೆಟ್ ಅಸೆಟ್ ಮೆಥಡಲ್ಲಿ ಪಿ ಸಿ ಕ್ಯಾಲ್ಕುಲೇಷನ್ ಮಾಡಿದ್ದೀರಾ ಅಂದರೆ ನಿಮಗೆ ಅಕೌಂಟು ಟ್ಯಾಲಿ ಆಗೇ ಆಗುತ್ತೆ. ಸೊ ಅಂಡ್ ದ ನೆಕ್ಸ್ಟ್ ಥಿಂಗ್, ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಟು whom we are paying that purchase consideration, that is for Vikas Limited and Mohit Limited. So how we are discharging that? That is in the form of equity share capital ಅಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಅಂಡ್ ದ ಲಾಸ್ಟ್ ಥಿಂಗ್, ದಟ್ ಇಸ್ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ 3 ಓಪನಿಂಗ್ ಎಂಟ್ರೀಸ್ ಅಷ್ಟೇ ಇರುತ್ತೆ. ಡಿಬೆಂಚರ್ಸ್ ಏನಾದರೂ ಕನ್ವರ್ಟ್ ಆಗ್ತಿದ್ರೆ ಡಿಬೆಂಚರ್ಸ್ಗೆ 1 ಎಂಟ್ರಿ ಬರುತ್ತೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ವಿ ಡೋಂಟ್ ಹ್ಯಾವ್ ಎನಿ ಡಿಬೆಂಚರ್ಸ್. ದ ಫಸ್ಟ್ ಎಂಟ್ರಿ ಫಾರ್ ಪಿ ಸಿ ಡ್ಯೂ,
second entry for assets and liabilities taken over, and the last entry for purchase consideration discharged. ದೆನ್ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಂಟ್ರಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಟ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಇನ್ನು ರಿಮೈನಿಂಗ್ ಸೆಕೆಂಡ್ ಎಂಟ್ರಿಯಲ್ಲಿದೆ ನೋಡಿ. ಸೊ ದಟ್ ಈಸ್ ರಿಮೈನಿಂಗ್ ಲಯಬಿಲಿಟೀಸ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್. So creditors, bills payable and bank overdraft, and the second and the assets. The complete assets you will get in the second journal entry. Second journal entry ಅಲ್ಲಿ ನಿಮಗೆ ಎಲ್ಲ ಅಸೆಟ್ಸ್ದು ಇನ್ಫಾರ್ಮೇಷನ್ ಇದೆ. ದ ಸೇಮ್ ಥಿಂಗ್ ಟು ಬಿ ಟ್ರಾನ್ಸ್ಫರ್ಡ್, ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ.